ಮುಡಾ ಪ್ರಕರಣದಲ್ಲಿ ಸಿಎಂ ಪತ್ನಿ ಇಡಿಯವರ ಅರ್ಜಿ ವಿಚಾರ ಮಾಡಿರುವಂಥದ್ದು. ಮುಡಾ ವಿಚಾರದಲ್ಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಬೆಂಗಳೂರಿನ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಮುಡಾ ಪ್ರಕರಣದಲ್ಲಿ ಇಡಿ ಅರ್ಜಿ ವಜಾ ವಿಚಾರ, ಈ ವಿಚಾರದಲ್ಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿರುವಂಥದ್ದು. ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಬಗ್ಗೆ ನಾವು ಮಾತನಾಡೋದಿಲ್ಲ, ಸೈಟ್ ಪಡೆದಿದ್ದು ತಪ್ಪಿಲ್ಲ ಅಂದರೆ ವಾಪಸ್ ಕೊಟ್ಟಿದ್ದೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗಾದರೆ ಮತ್ತೆ ಸೈಟ್ ವಾಪಸ್ ಪಡೆದುಕೊಳ್ಳಿ ನೋಡೋಣ. ಸಿಎಂ 14 ಸೈಟ್ ವಾಪಸ್ ನೀಡಿದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತೇವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಮುಡಾ ಪ್ರಕರಣದಲ್ಲಿ ಇಡಿ ಅರ್ಜಿಯನ್ನು ವಜಾ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ, ನಮ್ಮ ಹೋರಾಟ ಈ ವಿಚಾರದಲ್ಲಿ ನಿಲ್ಲೋದಿಲ್ಲ. ಯಾಕೆಂತ ಹೇಳಿದ್ರೆ ಇವರು ಅಕ್ರಮವಾಗಿ ಸೈಟ್ ಪಡೆದಿಲ್ಲ ಅಂತಾಗಿದ್ದರೆ ಏನಕ್ಕೆ ವಾಪಸ್ ಕೊಡಬೇಕಾಗಿತ್ತು, ವಾಪಸ್ ಕೊಟ್ಟಿದ್ದಕ್ಕೆ ಮತ್ತೆ ವಾಪಸ್ ತಗೊಳ್ಳಿ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಾವು ಈ 14 ಸೈಟನ್ನು ಯಾಕೆ ವಾಪಸ್ ಕೊಟ್ಟರು ಅನ್ನುವಂಥ ವಿಚಾರವನ್ನು ಪ್ರಶ್ನೆ ಮಾಡ್ತೀವಿ, ನಮ್ಮ ಹೋರಾಟ ಇದರ ವಿರುದ್ಧ ನಿಲ್ಲೋದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ತು ಸಿಎಂ ಪತ್ನಿಯವರಿಗೆ. ಹೀಗಾಗಿ ನಮ್ಮ ಹೋರಾಟ ನಿಲ್ಲೋದಿಲ್ಲ, ನಾವು ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾವೇನು ಪ್ರಶ್ನೆ ಮಾಡೋದಿಲ್ಲ, ಅದರ ಬಗ್ಗೆ ಮಾತಾಡೋದಿಲ್ಲ. ಬಟ್ 14 ಸೈಟನ್ನು ಅಕ್ರಮವಾಗಿ ಪಡೆದಿಲ್ಲ ಅಂದರೆ ಯಾಕೆ ವಾಪಸ್ ಕೊಟ್ರಿ, ಈಗ ಮತ್ತೆ ವಾಪಸ್ ತೊಗೊಳ್ಳಿ ನೋಡೋಣ, ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತ BJಪಿಗರು, ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹಿಸ್ತಾ ಇರುವಂಥದ್ದು.